ಹೊತ್ತಿನಲ್ಲೂ ಎದೆಗೊಂದದೆ ಆರ್ಭಟಿಸಿದೆ. ಸಿಡಿಯುವ ಸಿಡಿಲಿನಲ್ಲೂ ಅಂಜದೆಯೇ ಗರ್ಜಿಸಿದೆ. ಹೆಜ್ಜೆಲೆ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ. ಕಣ್ಬಿಟ್ಟರೆ ಎದುರಾಣಿಯು ಭಸ್ಮವೇ ನರಸಿಂಹ. ಸೇಡ್ಗೆ ಸೆಡೆಮೈ ಗಾಯಗೊಂಡಿರುವ ಕಟ ಸರ್ಪನ್ನು ಎದುರು ಹಾಕಿಕೊಂಡು ಸಡ್ಡು ಹೊಡೆದ. ಜಿದ್ದು ಹಾಕಿದ ಅವನವನು ಹೊತ್ತು ನೋಡಿ ಯಮನ ದರ್ಶನಕ್ಕೆ ಪಾರ್ಸಲ್ ಮಾಡುವುದು ರಕ್ತದ ಗುರಿ. ಅದರಂತೆ ಶ್ರೀ ಲಕ್ಷ್ಮೀ ರಂಗನಾಥನ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಜೋಡೆತ್ತಿನ ಚಗಡಿ ರೈಸಿನಲ್ಲಿ ನನ್ನ ಎತ್ತುಗಳನ್ನು ಸೋಲಿಸಿ ನನಗೆ ಅವಮಾನ ಮಾಡಿದನಲ್ಲ. ಆ ಬಸವಂತನ ತಮ್ಮ ಲಕ್ಷ್ಮೀ ಈ ವರ್ಷ ನಡೆದಿರುವ ಚಕಡಿಯ ರೈಸಿನಲ್ಲಿ ನಿನ್ನ ಎತ್ತುಗಳನ್ನು ಸೋಲಿಸಿ ನಾನು ವಿಜಯದ ಬಾವುಟ ಹಾರಿಸಿ ಅದೇ ಆನಂದ ಆಗರದಲ್ಲಿ ನಿನ್ನ ಹತ್ತಿಗೆ ಸುವರ್ಣನು ಎತ್ತಿ ನನ್ನ ತೋಟದ ಮನೆಗೆ ತರಿಸಿ ಅವಳ ದೇಹದ ಸುಖವನ್ನು ಸವಿದು ಅವಳ ಒಂದೊಂದು ಅಂಗಗಳು ಅನುಭವಿಸಿದ್ದರೆ ನನ್ನ ಹೆಸರು ರಣದೇವನೇ ಅಲ್ಲ. ನಮಸ್ಕಾರ ಊರಿನ ದಣಿಕರಿಗೆ. ಹೋ ಬರಬೇಕು ಜೋಡೆತ್ತಿನ ಚಕಡಿಯ ರೈಸಿನ ಸರ್ದಾರ್ ಎನಿಸಿಕೋತ್ರುವ ಲಕ್ಷ್ಮಣ ಅಣ್ಣನಾದಂತ ಬಸವಂತಪ್ಪ. ಅಷ್ಟು ದೊಡ್ಡ ಮಾತು ಏಕೆ ದಣಿಕರೇ? ನೀವು ತಿಳಿದುಕೊಂಡಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ. ಎಷ್ಟಾದರೂ ನಂದು ಬೆಂಡಾದ ಬಡವರು ನಾವು. ಇರಲಿ, ಬಹಳ ದಿವಸಕ್ಕೆ ಈ ರಣದೇವನ ಮನೆಗೆ ಕಾಲಿಟ್ಟ ಕಾರಣ? ಸ್ವಲ್ಪ ಹಣದ ಅವಶ್ಯಕತೆ ಇತ್ತು, ಅದಕ್ಕಾಗಿ ತಮ್ಮನ್ನು ಕೇಳಲು ಬಂದಿದ್ದೆ ದಣಿಕರೇ. ಈ ಸಮಯದಲ್ಲಿ ನಿನಗೇಕೆ ಹಣದ ಚಿಂತೆ ಬಸವಂತಪ್ಪ? ಹುಲಿ ಹಾಲು ಸಹ ನೀ ಕೇಳಿದರೆ ಆರು ಕ್ಷಣದಲ್ಲಿ ತಂದು ಕೊಡುವ ನಿನ್ನ ಗಂಡು ನಿನ್ನ ತಮ್ಮ ಲಕ್ಷ್ಮಣ ಇರುವಾಗ ನಿನಗೇಕೆ ಹಣದ ಚಿಂತೆ ಬಸವಂತಪ್ಪ? ಹಾಗಲ್ಲ ದಣಿಕರೇ, ಈ ವರ್ಷ ಮಳೆರಾಯ ವಿಪರೀತಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿದೆ. ಬೀಜ ಗೊಬ್ಬರದ ಖರ್ಚು ನನ್ನ ತಲೆ ಮೇಲೆ ಬೆಳೆದು ನಿಂತಿದೆ. ದಯಾಳಿಗಳಾದ ನೀವು 20,000 ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಬಸವಂತಪ್ಪ, ನೀನು ಕಟಾವು ಮಾಡಿಸ ಗೋಧುವಿನ ಜೋಳ ಸುಲಿದು ಮಾರಿದರೆ ಅಡತಿಯ ಅಂಗಡಿ ಸಾಲ ತಿರುತ್ತದೆ. ಅದನ್ನೆಲ್ಲ ಬಿಟ್ಟು ಸಾಲ ಕೊಡು ಅಂತ ಬಂದು ಕೇಳ್ತೀಯಲ್ಲ ಹುಚ್ಚ. ಅಡತಿ ಅಂಗಡಿಯ ಸಾಲವಷ್ಟೇ ಅಲ್ಲ ದಣಿಕರೇ, ಎಕರೆಗೆ 5,000 6 ಎಕರೆಗೆ 30,000 ಕೊಡಬೇಕು. ಕೊಡದಿದ್ದರೆ ಆ ನಮ್ಮ ಎತ್ತುಗಳನ್ನು ಕಟ್ಟಿ ಮುಟ್ಟಿಸಿಕೊಳ್ಳುತ್ತೇನೆಂದಿದ್ದಾರೆ ಆ ಹೊಲದ ಮಾಲೀಕರು. ಲೇ ಬಸವಂತಪ್ಪ, ಬಡವರಿಗೆ ಏಕೆ ಬೇಕು ಹೆರಿಗೆ ಜಾತ್ರೆ ಅಂತಾಗ ಬಡ ಭಿಕಾರಿಯಾದ ನೀನು ಬೇರೆಯವರ ಹೊಲ ಮಾಡಿ ಮೈ ಮೇಲೆ ಕೆಡಿಕೊಂಡು ಬೀಳಿಸುತ್ತೆ. ನಮ್ಮಂತ ಶ್ರೀಮಂತರ ಹೊಲದಲ್ಲಿ ಕೂಲಿ ನಾಡಿ ಬದುಕದ ಕಲಿಯೋ ಮೂರ್ಖ. ನಿಮ್ಮಂತ ಶ್ರೀಮಂತರ ಹೊಲದಲ್ಲಿ ಕೂಲಿ ಮಾಡಿ ಬದುಕಿದರೆ ನಮ್ಮಂತ ಬಡವರ ಬಡತನ ನಿವಾರಣೆಯಾಗುವುದು ಯಾವಾಗ? ಈ ಸಮಾಜದಲ್ಲಿ ಮುಂದೆ ಬರುವುದು ಯಾವಾಗ ದಣಿಕರೇ, ಯಾವಾಗ? ಲೇ ಬಸವಂತಪ್ಪ, ಈ ರಣದೇವಿಗೆ ಕಡುವು ಮಾತಿನ ಎದುರುತ್ತರಲೇ ಬಡ ಭಿಕಾರಿ. ಸಾವುಕಾರೆ, ನೀವು ಭಿಕಾರಿ ಅಂದರೂ ಸರಿ, 2 ಹೊಡೆದರೂ ಸರಿ,
ಆದರೆ ಹಣ ಮಾತ್ರ ಇಲ್ಲವೆನ್ನಬೇಡಿ, ನಿಮಗೆ ಕೈ ಸ್ಥಿರವಾಗಿ ಬೇಡಿಕೊಳ್ಳುತ್ತೇನೆ. ಆಯ್ತು ಬಸವಂತಪ್ಪ, ನೀನು ಕೇಳಿದಷ್ಟು ಹಣ ಕೊಡ್ತೇನೆ. ಆದರೆ ನಂದು ಒಂದೇ ಒಂದು ಕೆಲಸ ನಡೆಸಿಕೊಡಬೇಕು. ಅದೇನಂತ ಹೇಳಿದನಿಕರೆ, ಈ ಬಡವನಿಂದ ಆಗುವುದಾದರೆ ಖಂಡಿತ ನಡೆಸಿಕೊಡುತ್ತಾನೆ. ಈ ವರ್ಷ ನಡೀತಿರುವ ಜೋಡೆತ್ತಿನ ಚಕಟಿ ರೈಸಿನಲ್ಲಿ ನಿಮ್ಮ ಎತ್ತುಗಳೊಂದಿಗೆ ನಿನ್ನ ತಮ್ಮ ಲಕ್ಷ್ಮಣ ಭಾಗವಹಿಸಬಾರದು. ಅವಳು ಭಾಗವಹಿಸಿದರೆ ನನಗೆ ಸೋಲು ಗ್ಯಾರಂಟಿ. ಈ ಕೆಲಸ ನೀನು ಹೂ ಅಂದರೆ ನೀನು ಕೇಳಿದಷ್ಟು ಹಣ ಕೊಡುತ್ತೇನೆ. ಆಯ್ತು ಗಣಿಕರೇ, ಈ ವರ್ಷ ನನ್ನ ತಮ್ಮನನ್ನು ಬಾಂಡಿಗೆ ರೈಸಿಗೆ ಕಳಿಸುವುದಲ್ಲ. ಆದರೆ ಈ ವರ್ಷ ಜೋಡೆತ್ತಿ ಚಕ್ಕಡಿ ರೈಸಿಗೆ ಬರಬೇಡವೆಂದು ನಮ್ಮ ತಮ್ಮನ ಕಾಲು ಬಿದ್ದು ಬೇಡಿಕೋ. ಅಂದಾಗ ನನ್ನ ತಮ್ಮ ರೈಸಿಗೆ ಬರುವುದು ಬಿಡುತ್ತಾನೆ. ಕೆಟ್ಟ ರಕ್ತಕ್ಕೆ ಹುಟ್ಟಿದ ಸೊಕ್ಕಿನ ಸೋಳ ಮಗನೇ, ಈ ಸುತ್ತೇಳು ಹಳ್ಳಿಗೆ ಅರಸ ನಡೆಸಿಕೊಳ್ಳ ಈ ರಣದೇವಿಗೆ ಸೊಕ್ಕಿನಿಂದ ಮಾತನಾಡಲಿ ಹರಾಮ್ಕೋರ. ರುದ್ರನಾಗ ಬೇಗ ಬರ್ಲಿ ಮಗ, ನಾನು ಕಟ್ಟ್ರಿ ಆ ಕಂಬಕ್ಕ. ಆಯ್ತು ದನಿ. ಲೇ ಸೊಕ್ಕಿನ ಕುನ್ನಿ ಬಸ್ಸ, ಏನಂದಿ? ನಾ ನಿನ್ನ ತಮ್ಮನಿಗೆ ಕಾಲಿಗೆ ಬಿತ್ತು ಬೇಡಿಕೊಳ್ಳಬೇಕಲ್ಲೇ ಮಗನ. ಅನುಭವಿಸು ಮಗ. ಅನ್ಯಾಯವಾಗಿ ನನ್ನನ್ನು ಕಟ್ಟಿ ಹೊಡೆದ ಪುಂಡತನ ತೋರಿಸೋದು ಪುಂಡರ ಕೆಲಸವಲ್ಲೇ ರಣದೇವ, ಇದು ಚಂಡರ ಕೆಲಸ. ಲೇ ತುತ್ತು ಕೂಳಿಗೂ ಗತಿ ಇಲ್ಲದ ಬಡ ಭಾಯಿ, ಅದು ನನಗೆ ಲೇ ಹಚ್ಚಿ ಮಾತನಾಡ್ತು ಹರಾಮ್ಕರ. ಲೇ ರುದ್ರನಾಗ, ಬೇಗ ತೆಗೆದುಕೊಂಡು ಬರಲಿ ಆ ಕಾಪಿನ ಸಲಿಕೆಯನ್ನು. ಕೇಳುತ್ತೇನೆ ಇವನ ಎರಡು ಕಾಲುಗಳು. ಬಸ್ಯ ದೀಪ ಆರುವ ಮುನ್ನ ಪ್ರಕಾಶ ಥೋರಿ ಆರಿದಂತೆ ನನಗೆ ಸಾವು ಸಮೀಪಿಸಿದೆ. ಮುಗೀತು ನಿನ್ನ ಕತೆ. ಸಾವುಕಾರ, ಮರ್ಯಾದೆಯಿಂದ ನನ್ನನ್ನು ಬಿಟ್ಟು ನಿನ್ನ ಪ್ರಾಣ ಉಳಿಸಿಕೋ. ಇಲ್ಲದಿದ್ದರೆ ಈ ವಿಷಯ ನನ್ನ ತಮ್ಮ ಲಕ್ಷ್ಮಣನಿಗೆ ಗೊತ್ತಾದರೆ ನಿನ್ನ ದೇಹದ ಒಂದೊಂದು ಅಂಗಗಳನ್ನು ವಿಂಗಡಿಸಲು ಬಂದೇ ಬರುತ್ತಾನೆ ನನ್ನ ತಮ್ಮ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ. ಸಾಲಿಲ್ಲದ ಸಿಂಧೂರ ಲಕ್ಷ್ಮಣ. ಹಿಂಡು ಹುಲಿಗಳ ಗಂಡವೇ ಈ ನಾಯಕನಾದ ಈ ರಣದವನಿಗೆ ಜನಕ್ಕೆ ಬದುಕು ಅವನವಲೇ ಆ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ. ಅವನ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ರಕ್ತ ಅಡಗಿದರೆ ಬಂದು ತಡೆಯಲಿ ಈ ರಣರಂಗದ ರಣಕಾಳಿಯನ್ನು. ಈ ಹೃದಯದ ಅಗ್ನಿ ಪರ್ವತದಲ್ಲಿ ದ್ವೇಷ ಕುದಿಯುತ್ತಿದೆ. ರಣಹೇರಿ ರಣದೇವ, ನಿಲ್ಲಿಸೋ ನಿನ್ನ ಅಟ್ಟಹಾಸದ ಸೂರತನವನ್ನು. ಈ ರಣದೇವನ ರಣರಂಗದಲ್ಲಿ ಹೋರಾಟದಲ್ಲಿ ಹುಡಿ ಹಬ್ಬಿಸಿದ ಹೊಂಬನಂತೆ ಹಾರಿ ಬಂದ ಇವನ ಯಾವನೇ ಚಂಡ. ಕಸ ಕಟ್ಟಿ ತಿನ್ನುವ ನಿಮ್ಮಂತ ಹಂದಿ ನನ್ನ ಮಕ್ಕಳನ್ನು ಒತ್ತ ಬುದ್ಧಿ ಕಲಿಸಲು ಬಂದಿರುವ ನಿಮ್ಮ ಪಾಲಿನ ಶತ್ರು. ಈ ಕನ್ನಡ ನೋಡಿದಲ್ಲಿ ಜನಿಸಿದ ಕರಕ್ಕೆ ಕಂಕರ ಕಟ್ಟಿ ಸಿದ್ಧನಾಗಿ ನಿಂತಿರುವ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ. ಲಕ್ಷ್ಮಣ, ಗುಂಡಾನಳ್ಳಿ ಜನಿಸಿದ ಗಂಡು ಹುಲಿ ಎಂದು ತಿಳಿದುಕೊಳ್ಳಬೇಡ. ನಿನ್ನಂತ
ತಿರುಕರನ್ನು ತಿರುಪತಿ ತಿಮ್ಮಪ್ಪನ ಗುಡಿ ಮುಂದೆ ಭಿಕ್ಷೆ ಬೇಡುವಂತೆ ಮಾಡಿದವನು ಈ ಜಲದಂಕ ಮಲ್ಲ ಅನ್ನೋದು ನಿನ್ನ ಹೃದಯದಲ್ಲಿ ಬರೆದು ಬಚ್ಚಿಟ್ಟುಕೊಳ್ಳಿ. ರಣದೇವ, ತಿರುಪತಿ ತಿಮ್ಮಪ್ಪನ ಗುಡಿಯಲ್ಲಿ ಮುಂದೆ ಕೊಂತ ಭಿಕ್ಷೆ ಬೇಡಲು ಈ ಲಕ್ಷ್ಮಣ ಹೇಡಿ ಅಲ್ಲ, ಬಾಗಲಕೋಟ್ ಜಿಲ್ಲೆಯ ಗುಳೇರ್ಗುಡ್ಡು ತಾಲೂಕಿನ ಸುಕ್ಷೇತ್ರ ಕೆಲವಡಿ ಶ್ರೀ ಲಕ್ಷ್ಮೀ ರಂಗನಾಥನ ಆಶೀರ್ವಾದ ಪಡೆದು ಬಸವ ಕುಮಾರ ರಚಿಸಿದ ಸೇಡಿಗಾಗಿ ಸಿಡಿದ ಶಿವನ ಶಕ್ತಿಯನ್ನು ಪಡೆದು ದಿಲ್ಲಿ ಒಂದೂರಿನಲ್ಲಿ ಅಂಜನೆ ಗಂಡನ ಪಡೆಯುತ್ತಿರುವ ಆರ್ತಾರ್ಥ ಕುರುಬ ಹಚ್ಚಿದ ಕುಂಕುಮ ಹಿಂಡ ಹುಲಿಗಳಂತೆ ಕುರಿಗಳ ಹಾಲು ಕುಡಿದು ಈ ಗಂಡು ಶ್ರೀಮಂತ ನೆತ್ತರವನ್ನು ಕುಡಿಯುತ್ತಲೇ ಈ ಪುಣ್ಯ ಭೂಮಿಯಲ್ಲಿ ಜನಿಸಿ ಬಂದಿದ್ದೇನೆ, ಸೋಲಿಲ್ಲದ ಸಿಂಧೂರನಾಗಿ. ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ. ಲೇ ಲಕ್ಷ್ಮಿಯ, ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ. ನಾನಂದು ಸಾವಿರಾರು ಪುಂಡ ಪುರುಷರು ಬದುಕಿ ಉಳಿದಿಲ್ಲ ಈ ಜಗದಲ್ಲಿ. ಅಂತರದಲ್ಲಿ ನೀ ಯಾವ ದಾಖಲೆ ಈ ರಣದವನಿಗೆ? ಸೋಮನ ಮರ್ಯಾದೆ ಮೇಲಿಂದ ಹೊರಟು ಹೋಗ. ಹೊರಟು ಹೋಗಲು ಬಂದಿಲ್ಲ ರಣದೇವ. ನನ್ನನ್ನ ನೋಡು, ನನ್ನ ಮೇಲೆ ನಿನ್ನ ಪುಂಡತನ ತೋರಿದ ನಿನ್ನ ಪುಂಡತನಕ್ಕೆ ಸವಾಲ್ ಹಾಕಿ ನನ್ನ ಸೇಡಿನ ಪ್ರತೀಕಾರ ತೀರಿಸರು. ನನ್ನ ಸೇಡಿನ ಪ್ರತೀಕಾರ ರಣದೇವ, ಇಂದು ನನ್ನನ್ನು ತಪ್ಪು ಹೊಡೆದಿದೆ, ತಪ್ಪಾಯ್ತೆಂದು ಕೇಳಿ ನನ್ನ ಕಾಲಿಗೆ ಬಂದ ಕ್ಷಮೆ ಕೇಳು. ಇಲ್ಲವಾದರೆ ಕಾಡುಗರ ಕುರಿ ಕಡದಂತೆ ತುಂಡು ತುಂಡಾಗಿ ಕತ್ತರಿಸಿವೆ. ನಿನ್ನ ಮಾಂಸದ ಮುದ್ದೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಲಾರಿ ನಾಯಿಗಳಿಗೆ ಹಾಕಬೇಕಾಗುತ್ತದೆ. ಲೇ ಲಕ್ಷ್ಮಣ, ಕೋರಿಯಂತೆ ತಲೆ ತೆಗೆದಕ್ಕೂ ಪೂರ್ವದಲ್ಲಿ ನಿನ್ನನ್ನು ಹೋರಾಡಿಸಿ ದ್ಯಾಮನ ಕಾಣದಂತೆ ಕಡೆದು ಇದೇ ಸ್ಥಳದಲ್ಲಿ ನಿನ್ನ ದೇವನು ಸಮಾಧಿ ಮಾಡಬೇಕಾಗುತ್ತದೆ. ಬಚ್ಚ ದೇವ, ನಿಮ್ಮಂತರಿಗೆ ಬಂಡರಿಗೆ ಬಗ್ಗುವ ದೇಹವಲ್ಲ ಇದು. ಮೇರು ಪರ್ವತ ಬಂಡೆ ಈ ಲಕ್ಷ್ಮಣ ಮೇಲೆ ಬಿದ್ದರು ಅದಕ್ಕೂ ಬಗ್ಗುವ ದೇಹವಲ್ಲ ಈ ಗಂಡದಿಯ ಗಂಡು ಹುಲಿ. ಜೋಡುಗುಂಡಿಗೆ ಲೇ ಲಕ್ಷ್ಮಣ, ಜಿದ್ದಿಗೆ ತಕ್ಕ ಜಿದ್ದು ಹಾಕಿ ಬಡ ದಬ್ಬಿಸಬೇಡ. ಈ ಶ್ರೀಮಂತ ಹುಲಿಯನ್ನು ಸುಮ್ಮನೆ ಮರ್ಯಾದೆ ಇಲ್ಲಿಂದ ಹೊರಟು ಹೋಗು. ನಾನು ಹೇಳಿದ ಚಕ್ಕಡಿಯ ರೆಗೆಸಿಗೆ ಬರೋದನ್ನು ಬಿಟ್ಟು ಬದುಕಿ ಬಚಾವಾಗು. ಇರದಿದ್ದರೆ ನಿನ್ನ ಪ್ರಾಣ ಹಾರಿತು ಖಂಡಿತ. ಸೊಕ್ಕಿನ ಗುಂಡಿ ರಣದೇವ, ಹೋದ ವರ್ಷ ಬಂಡಿ ಚಕ್ಕಡಿ ರೈಸಿನಲ್ಲಿ ನಿಮ್ಮ ಆಳುಗಳ ಕಡೆಯಿಂದ ನಮ್ಮ ಚಕ್ಕಡಿ ಕೀಲುಗಳು ತೆಗೆಸಿದಾಗಲೇ ಅಂದೇ ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ಏನೋ ತಿಳಿಯದೆ ತಪ್ಪು ಮಾಡಿದ್ದರೆಂದು ನಮ್ಮ ಅಣ್ಣ ನನಗೆ ತಿಳಿ ಹೇಳಿದಾಗ ನಿನ್ನಂಡು ಸುಮ್ಮನೆ ಬಿಟ್ಟಿದ್ದೇನೆ. ಇಷ್ಟೆಲ್ಲ ಮಾಡಿ ನಮ್ಮ ಅಣ್ಣನಿಗೆ ಕಟ್ಟಿ ಹೊಡೆದಿರವೆಲ್ಲ ಇದು ನಿನ್ನ ಚಂಡತನ. ಲಕ್ಷ್ಮಣ, ನಿಲ್ಲಿಸು ನಿನ್ನ ಕೋಪದ ಕೆಂಡವನ್ನು. ಇಂಥ ಸಮಾಜಘಾತಕರಿಗೆ ಆ ದೇವರೇ ಶಿಕ್ಷೆ ಕೊಡುತ್ತಾನೆ. ಬಿಟ್ಟು ಬಿಡುವನನ್ನು. ರಣದೇವ, ಇಂದು ನಮ್ಮ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ. ಇನ್ನು ಮುಂದೆ ನಿನ್ನ ಜೀವ ಇರುವವರೆಗೂ ನಮ್ಮ ಮಡತನ ಕಡೆಗೆ ಹೊಳ್ಳಿ ನೋಡಿದರೆ
ನಿನ್ನ ಜೀವ ಸಹಿತ ಉಳಿಸವನಲ್ಲ ಈ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ. ಲೇ ಹಾಲಕ್ಕಾನಲ್ಲ ಮಕ್ಕ ನಿಂತುಕೊಳ್ಳಲೇ, ನೀಲ್ಲದಿದ್ದರೆ ನಿಮ್ಮನ್ನ ಶೂಟ್ ಮಾಡಿ ಬಿಸಾಕಿ ಬಿಡಬೇಕಾಗುತ್ತದೆ. ಲೇರಡದೇವ, ಈ ನಿನ್ನ ಜಿಜಿಬಿ ಪಿಸ್ತೂಲಿಗೆ ಬಗ್ಗುವ ದೇಹವಲ್ಲ ಈ ಲಕ್ಷ್ಮಣ. ಇಲ್ಲಿದ್ದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ತುಂಡು ತುಂಡಾಗಿ ಕತ್ತರಿಸಿ ಎಡೆಗೆ ತುಂಬವೇ ಅಚ್ಚಾರ. ಮಗಡ ರಣದೇವ, ಪ್ರತಿ ವರ್ಷದಂತೆ ಈ ವರ್ಷ ಚಕ್ಕಡಿ ರೈಸಿನಲ್ಲಿ ನಿನ್ನ ನಂಟ ಸೂರತನ ತಿಳಿಯಲಿ. ಬಾಡ ಹೋಗೋಣ. ಚೋರರಿಗೊಂದು ಕಾಲ ಹುರಿಯುತ್ತಿದೆ, ಎದೆ ಹುರಿಯುತ್ತಿದೆ. ಹೋಗು ಹೋಗು ಲಕ್ಷ್ಮ್ಯ ಹೋಗ. ನಿನಗೇನು ಗೊತ್ತು? ಈ ರಣದೇವ ಬೂದಿ ಮುಚ್ಚಿದ ಕೆಂಡ ನನಗೆ. ನಿನ್ನ ಎತ್ತುಗಳನ್ನು ಸೋಲಿಸುವುದಕ್ಕಾಗಿ ರಾಜಕೀಯ ಕನಸಾರಿಸಿದ ಗುಳಗುಡು ತಾಲೂಕಿನ ಕೆಲವರ ಗ್ರಾಮಗಳ ಎತ್ತುಗಳನ್ನು ತಂದು ಕೊಂಡುಕೊಂಡು ಅವರು ಕೇಳಿದಷ್ಟು ಹಣ ಕೊಂಡು ಅಂದಾಗ ತಿಳಿದಿದೆ ಈ ರಣದೇವನ ಪರಾಕ್ರಮ. ले लक्ष्मण, तेरा तेरा धमकी मेरा 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 पास नहीं चलेगा.